ನಮ್ಮ ಮುಳಬಾಗಿಲು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಉರ್ದು ಶಾಲೆ. ಈ ಶಾಲೆಗೆ ಒಳ್ಳೆ ಚರಿತ್ರೆ ಇದೆ. ಇಲ್ಲಿ ಅನೇಕರು ಮಹಾನ್ ವ್ಯಕ್ತಿಗಳು ಓದಿ ಒಳ್ಳೆ ಈ ನಗರವನ್ನ ಒಳ್ಳೆ ಹೆಸರು ಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥವರೆಲ್ಲರೂ ಕೂಡ ಇದರಲ್ಲೇ ಓದಿ ಹೋಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾವು ಅವ್ರನ್ನೆಲ್ಲ ಸ್ಮರಿಸಬೇಕಾಗ್ತದೆ. ಅಂತ ಒಂದು ಶಾಲೆಯಲ್ಲಿ ಇವತ್ತು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಶ್ರೀಯುತ ಮುನೇಶ್ ಅಣ್ಣವರು, ಅವ್ರು ಬೆಂಗಳೂರು ಅವರಲ್ಲ, ಅವರಲ್ಲಿ ಇಲ್ಲೇ ನಮ್ಮ ಸ್ಥಳೀಯರು. ಅವರು ಕೇವಲ ಈ ಒಂದು ಭಾಗದಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಗೊತ್ತಿರ್ತಕ್ಕಂಥ ವ್ಯಕ್ತಿ ಅನ್ನೋದ್ರಲ್ಲಿ ಎರಡು ಸಂಶಯ ಇಲ್ಲ. ಯಾಕಂತ ಹೇಳಿದ್ರೆ ಕೊರೋನಾ ಕಾಲದಲ್ಲಿ ಇದೇ ಮುಳಬಾಗಿಲಲ್ಲಿ ಅವ್ರು ಕೊಟ್ಟಂತ ಒಂದು ಸೇವೆ ಏನು ಎಲ್ಲರೂ ಪ್ರಾಣಕ್ಕೆ ಎದುರಿ ಬಚ್ಚಿಟ್ಕೊಂಡಂತ ಪರಿಸ್ಥಿತಿಗಳು ನೋಡಿದೀವಿ. ಆದ್ರೆ ಕೊರೋನಾ ಕಾಲದಲ್ಲಿ ಎಲ್ರಿಗೂ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸೌಲಭ್ಯ ಸಿಗಬೇಕು, ನಾಗರಿಕ ಸೌಲಭ್ಯಗಳು, ಅನ್ನ, ಆಹಾರ, ನೀರು. ಇಂಥ ಒಂದು ಕಾಲಘಟ್ಟದಲ್ಲಿ ಇಡೀ ಜಗತ್ತೇ ಬೆದರುವುದಂತ ಒಂದು ದಿನಗಳು. ಅಂತ ದಿನಗಳಲ್ಲಿ ಚಾರಿಟಬಲ್ ಟ್ರಸ್ಟ್ ಅವರು ಸೇವೆ ಮಾಡಿ ಅವ್ರೇನು ಅಂತ ಈ ತಾಲೂಕು ತೋರಿಸ್ಕೊಟ್ಟಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ಒಂದು ಟ್ರಸ್ಟ್ ಇವತ್ತು ನಿಮ್ಮ ಶಾಲೆಯಲ್ಲಿ ಸೇವಾ ಕಾರ್ಯಗಳನ್ನ ಮಾಡ್ತಾ ಇದೆ, ಬ್ಯಾಗ್ ಕೊಡೋ ಮುಖಾಂತರ ಇಂಥವೆಲ್ಲ ಕಾರ್ಯಕ್ರಮಗಳು ನೋಡಿ. ಈ ಸಂದರ್ಭದಲ್ಲಿ ಒಂದು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಸರ್ಕಾರಿ ಆಡಳಿತ ಯಂತ್ರಾಂಗ ಎಷ್ಟೋ ಶಕ್ತಿಯುತವಾಗಿದೆ. ಸಹಸ್ರ ಕೋಟಿಗಳು ಇವತ್ತು ಈ ರಾಜ್ಯದಲ್ಲಿ ಖರ್ಚು ಮಾಡಿ ಸಾಲದ ಸುಳ್ಳಿಗೆ ತೋರಿಸ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀನಿ. ಆದ್ರೆ ಇವತ್ತು NGO ಅಂತ ಏನ್ ನಮ್ಮ ಮುನೇಶ್ ಅಣ್ಣ ಅಂತ NGO ಸಮಸ್ಯೆಗಳು ಇವತ್ತು ಸಮಾಜಕ್ಕೆ ಇಷ್ಟೆಲ್ಲ ಸಮರ್ಪಣೆ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಆಡಳಿತ ಎಲ್ಲಾ ಇಲಾಖೆಗಳನ್ನು ನೋಡ್ತಾ ಇದೀವಿ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಈ ರೀತಿಯಾಗಿರ್ತಕ್ಕಂಥ ಮನೋಭಾವ ಇವತ್ತು ಸರ್ಕಾರದ ನಿಜವಾದ ಆಡಳಿತಾಂಗದಲ್ಲಿಲ್ಲ. ಎಷ್ಟೊಂದು ಸೇವಾ ಚಟುವಟಿಕೆಗಳು, ಸೇವಾ ಮನೋಭಾವನೆ ಇರ್ತಕ್ಕಂಥ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅವ್ರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು. ಭ್ರಷ್ಟಾಚಾರ ಎಲ್ಲಿ ಏನಾದ್ರು ಸಿಕ್ಕಿದ್ರೆ ಸಾಕು, ಸರ್ಕಾರದ ಏನಾದ್ರು ಸಿಗ್ತದ ಲೂಟಿ ಮಾಡ್ಕೊಂಡು ಹೋಗೋಣ ಅಂತ ಇಡೀ ರಾಜ್ಯನ್ನೇ ದೋಪಿಡಿ ಮಾಡಿದ್ರು, ದೇಶನ್ನೇ ದೋಸ್ತಾ ಇದ್ದಾರೆ ಅಧಿಕಾರಿ ವರ್ಗ. ಏನಾದ್ರೂ ಒಂದು ಸೇವೆಗೆ ಏನಾದ್ರೂ ಮಾನ್ಯತೆ ಇದೆಯಾ? ನಾವಿಂತ ಕಡೆ ಹೋಗಿ ಸೇವೆ ಮಾಡಿದ್ವಿ, ಇಷ್ಟು ಲಕ್ಷ ವಿದ್ಯಾರ್ಥಿಗಳಿಗೋ ಇಷ್ಟು ಬಡಬಂದರಿಗೋ ನಾವಿಂತದ್ದೊಂದು ನಮ್ಮ ಸೇವೆಯಿಂದ ಮಾಡ್ತಾ ಇದೀವಿ ಅಂತ ಎಲ್ಲಾದ್ರೂ ನೋಡಿದಿರಾ? ಇವತ್ತು ಅವರ ಪರಿಶ್ರಮ, ಅವರೇನು ದೊಡ್ಡ ಶ್ರೀಮಂತರಲ್ಲ, ಅವರು ಬಡ ಕುಟುಂಬಗಳಿಂದ ಬಂದು ಆ ಬಡತನದ ಹರಿವಿರ್ತಕ್ಕಂಥವ್ರು. ಇದು ನಾನು ಯಾರನ್ನೋ ಹೊಗಳೋದೇ ಕೇಳ್ತಾ ಇಲ್ಲ, ಇದು ನಿಜವಾದ ನೋವಿನ ವಿಚಾರ ಹೇಳ್ತಾ ಇದ್ದೀನಿ. ಅಂತ ಸಮಸ್ಯೆಯಲ್ಲಿ ಕೆಲಸ ಮಾಡುವಂತ ಮುನೇಶ್ ಅಣ್ಣವರಿಗೆ ಆ ಪರಮಾತ್ಮ ಒಳ್ಳೆ ಶಕ್ತಿ ಕೊಡ್ಲಿ. ನಾವ್ ಇನ್ನ ಏನು ಹೇಳೋದಕ್ಕಾಗಲ್ಲ. ಇಂಥವ್ರಿಗೆ ಶಕ್ತಿ ಕೊಡ್ಬೇಕು. ಇಂಥವರು ಇವತ್ತು ವೇದಿಕೆಯಲ್ಲಿ ನಮ್ಮ ಜರಿ ಕನ್ನಡವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿ ನಗರಸಭೆ ಸದಸ್ಯರು ಅವರು ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ನಾನು ಒಂದ್ 2 ಸಲ 3 ಸಲ ನೋಡಿದೆ, ಅಲ್ಲೇ ಕೂತು ಸರ್ವಿಸ್ ಕೊಡ್ತಾ ಇದ್ರು. ಅವ್ರು ಅವಾಗ ನಗರಸಭಾ ಸದಸ್ಯರಲ್ಲ ಅವರು. ಯಾಕಂತ ಹೇಳಿದ್ರೆ ಬಡಬಗರಿಗೆ ಅಲ್ಲಿ ಮೋಸ ಆಗ್ತಾ ಇತ್ತು. ಇಲ್ಲ ಇಲ್ಲಿ ಏನಾದ್ರು ಕುತ್ಕೊಂಡು ಕೆಲಸ ಮಾಡ್ಬೇಕಂತ ಮಾಡ್ತಾ ಇದ್ದ. ಏನ್ ಜಮೆ ಇಲ್ಲಿದ್ರೆ ನಿಲ್ಲೋಣ, ಇಲ್ಲಿ ಅವಶ್ಯಕತೆ ಇದೆ, ಕೂತಿದ್ದೀನಿ ಅಂತ. ಅದೇ ರೀತಿಯಾಗಿ ನಮ್ಮ ಹುಸೇನ್ ಕೂಡ ಅಷ್ಟೇ, ಎಷ್ಟೊಂದು ಶ್ರಮ ಪರಿಶ್ರಮ ಆಗ್ತಾ ಇದಾರೆ ಈ ತಾಲೂಕಲ್ಲಿ. ಎಂತ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದಾರೆ. ರಾಷ್ಟ್ರೀಯ ಹೆದ್ದಾರಿ ಇಲ್ಲ, ಒಂದು ಬೀದಿ ದೀಪಗಳ ಏನು ಇವತ್ತು ನಗರೋತ್ಥಾನದಲ್ಲಿ ಬಂದಂತ ಕೋಟಿ ಹಣ ಇವತ್ತು ಎಲ್ಲಿ ಹೋಗ್ತಾ ಇದೆ? ಸ್ವಚ್ಛತೆಗೆ ಒಂದು ಚೂರು ಮಾನ್ಯತೆ ಕೊಟ್ಟಿಲ್ಲ ನಗರಸಭೆ. ಎಷ್ಟು ಶೌಚಾಲಯಗಳಿದ್ದಾವೆ ಈ ನಗರದಲ್ಲಿ? ಇವ್ರು ಹೋಗ್ತಾ ಇದ್ರೆ ಯಾಕದನ್ನ ಹಿಂಗೆಲ್ಲ ಇರ್ತಾರೆ? ನಗರಸಭೆ ಪಾರ್ಕ್ಗಳು ಏನಾದ್ರು ಮಾತಾಡಿದ್ರೆ ಏನಪ್ಪಾ ಮೀಡಿಯಾಗಳಲ್ಲಿ ಮಾತಾಡ್ತೀರಿ ನೀವು, ನಮ್ಗೆ ನೇರವಾಗಿ ಬಂದು ಹೇಳಿ ಅಂತ ಹೇಳ್ಕೊಳ್ಳೋದು ಇದೆ, ಹೇಳ್ಕೊಳ್ಳದೆ ಇರ್ತಕ್ಕಂಥದ್ದು ಇದೆ. ಈ ತಾಲೂಕಿನಲ್ಲಿ ಸಂಪೂರ್ಣ ಯಂತ್ರಾಂಗಗಳು ಹಂಗೆ ಚಿಲ್ಬಿಡ್ದಂಗ ಹೋಗಿದೆ. ಇಂಥವೆಲ್ಲ ಕೂಡ ನಾವು ಈ ವೇದಿಕೆಗಳಲ್ಲಿ ಮಾತಾಡೋದಿಲ್ಲ ಅಂತ. ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ತಕ್ಕಂಥ ಹುಸೇನ್ ನಮ್ಮ ಮೊನ್ನೆ ಚುನಾವಣೆಯಲ್ಲಿ ಗೆದ್ದಂತ ನಮ್ಮ ಸರ್ಕಾರಿ, ವಿಶೇಷವಾಗಿ ನಮ್ಮ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾಗಿ ಇವತ್ತು ಅವರು ಕೂಡ ಸುಮಾರು ಸೇವಾ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಮೊನ್ನೆ ಎಲ್ಲೋ ನಮ್ಮ ಬ್ಯಾಟರಾಯನ ಸ್ವಾಮಿ ದೇವಸ್ಥಾನಕ್ಕೆ ಒಂದಷ್ಟು ಏನೋ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಏನೋ ಒಂದು ಕೊಡಿಸಿ ಅಲ್ಲಿ ಒಳ್ಳೆ ಕಾರ್ಯಕ್ರಮ ಬರಂಗ್ ಮಾಡಿದ್ರು ನಮ್ಮ ಹರೀಶ್. ನಾ ವಿಶೇಷವಾಗಿ ನಮ್ಮ
ಪ್ರಭಾಕರ್ ಇದ್ದಾರೆ, ಅವರ ವಿಚಾರಗಳು ತುಂಬಾ ಚೆನ್ನಾಗಿದ್ದಾವೆ. ಚೇತನ್ ಪ್ರಸಾದ್ ನಮ್ಮ ಗುರುಗಳವರು, ನಮ್ಮ ಶಂಕರಣ್ಣ ಸರ್ವಿಸ್ಗೋಸ್ಕರ ಇದ್ದಾರೆ. ಈ ರೀತಿಯಾಗಿ ಎಲ್ಲರ ಬಗ್ಗೆ ಹೇಳ್ತಾ ಹೋದ್ರೆ ಜಾಸ್ತಿ ಇದೆ. ಈ ಶಾಲೆಯಲ್ಲಿ ಇಷ್ಟೊಂದು ಮಕ್ಕಳು ತುಂಬಾ ಹೂಗಳಿದಂತೆ ಹೂಗಳು ಕಾಣಿಸ್ತಾ ಇದ್ದಾರೆ. ಈ ಮಕ್ಕಳನ್ನ ಎಷ್ಟು ನೀಟಾಗಿ ಎಷ್ಟು ಚೊಕ್ಕವಾಗಿ ಇವತ್ತು ಈ ಶಾಲೆ ಕಾಪಾಡ್ಕೊಂಡು ಬಂದಿದೆ. ಈ ಶಾಲೆ ಶಿಕ್ಷಕರಿಂದ ಮತ್ತು ಸೇವಾ ವೃಂದ ಏನಿದೆ ನೌಕರರು, ನಾವೆಲ್ಲರೂ ಕೂಡ ಅವ್ರನ್ನೆಲ್ಲ ಸ್ಮರಿಸಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಈ ಶಾಲೆಯಲ್ಲಿ ಇನ್ನ ಹೆಚ್ಚಿಗೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಆಗ್ಬೇಕು. ಇಡೀ ತಾಲೂಕಲ್ಲಿ ಈ ರೀತಿ ಮಕ್ಕಳು ಎಷ್ಟು ಹುಮ್ಮಸ್ಸಾಗಿದ್ದಾರೆ ಮಕ್ಕಳು. ಇವತ್ತು ನಾನು 100 ಜನ ಮಕ್ಕಳು ನೋಡ್ತಾ ಇದ್ದೀನಿ. ಬೇರೆ ಕಡೆ ಶಾಲೆಯಲ್ಲಿ ಮಕ್ಕಳು ನೋಡಕ್ ಆಗ್ತಾ ಇಲ್ಲ ನನ್ನಿಂದ. ಯಾಕಂದ್ರೆ ಶಾಲೆಗಳು ಇವತ್ತು 500 ಶಾಲೆಗಳು ಮುಚ್ಚಿದ್ದಾರೆ. ಇಷ್ಟೆಲ್ಲ NGOs ಇಲ್ಲ ಅಂದ್ರೆ ಇನ್ನು ಮುದ್ದಿದ್ದೂ ಇಲ್ಲ. ಕಷ್ಟ ಕಾಲಕ್ಕೆ NGOs ಅಲ್ಲಿ ಅತಿ ಶ್ರೇಷ್ಠ ನೆನೆಸ್ಕೊಂಡಿರ್ತಕ್ಕಂಥವ್ರು ನಮ್ಮ ಮುನೇಶ್ ಅವ್ರು ಮಾಡ್ತಾ ಇರ್ತಕ್ಕಂಥ ಸೇವೆಯನ್ನು ಸ್ಮರಿಸಬೇಕು. ಇವತ್ತು ಈ ಶಾಲೆಗೆ ಮೀಡಿಯಾದವರು ನೀವೆಲ್ಲ ತೋರಿಸ್ತಾ ಇದ್ದೀರಿ. ಎಲ್ಲೇ ಸಮಸ್ಯೆ ಇದ್ರು ಸೂರ್ಯನ ಕಣ್ಣು ನಿಧಾನ, ಮೀಡಿಯಾ ಕಣ್ಣು ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ. ನಿಮ್ಮೆಲ್ಲರೂ ಕೂಡ ಪರಮಾತ್ಮ ಒಳ್ಳೇದಾಗ್ಲಿ. ಈ ಕ್ಷೇತ್ರಗಳನ್ನ ಈ ತಾಲೂಕನ್ನ ಅಭಿವೃದ್ಧಿ ಪಡಿಸುವ ಒಂದು ಶಕ್ತಿ ಯಾರಾದ್ರೂ ಮಾಡ್ಬೇಕಂತ ಹೇಳಿದ್ರೆ ಮೀಡಿಯಾ ತೋರಿಸಿದ್ರೆ ಮಾತ್ರ. ಇವತ್ತು ಮೀಡಿಯಾ ಇರೋದ್ರಿಂದ ಮಾತ್ರ ಈ ಸಮಸ್ಯೆಗಳ ಬಗ್ಗೆ ಮಾತಾಡಕ್ ಆಗ್ತಾ ಇದೆ. ಇಲ್ಲ ಅಂದ್ರೆ ಯಾರು ಕೂಡ ಇಷ್ಟು ಗಟ್ಟಿಯಾಗಿ ಮಾತಾಡಕ್ ಆಗಲ್ಲ ಅಂತೇಳಿ ವಿಶೇಷವಾಗಿ 12 ಸಲ ಬರ್ತಿದ್ದು ದಯವಿಟ್ಟು ಕ್ಷಮಾಪಣೆ ಇರ್ಲಿ. ನಮ್ಮ ಮಿತ್ರರು ಇವತ್ತು ನಾನು ಮಾತಾಡಕ್ಕೆ ಮೊದಲನೇ ಆದ್ಯತೆಯನ್ನು ಕೊಟ್ಬಿಟ್ರು. ನಾನು ಎಲ್ಲೋ ಒಂದು ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ತೂಗುಡಿಸೋ ಮಟ್ಟದಲ್ಲಿ ಇದ್ದೆ. ಆದ್ರೂ ಕೂಡ ತುಂಬಾ ಧನ್ಯವಾದ. ಇನ್ನ ಮುಂದಿನ ದಿನಗಳಲ್ಲಿ ಇಂತಹ ಸಾವಿರಾರು ಕಾರ್ಯಕ್ರಮಗಳು ಆಗ್ಬೇಕು. ಮಕ್ಕಳು ನೀವು IAS IPS ಡಾಕ್ಟರ್ ಇಂಜಿನಿಯರ್ಗಳು ನಿಮ್ಮ ಭವಿಷ್ಯತ್ತುಗಳು ಒಳ್ಳೆ ಫಲಪ್ರದಾಯವಾಗಬೇಕು. ನಿಮ್ಮ ಪೋಷಕರು ನಿಮ್ಮ ಶಿಕ್ಷಕರು ಹೇಳಿದಾಗ ನೀವು ಕೇಳಬೇಕು. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಸಾಗುತ್ತದೆ ನೋಡು ವೀರರ ದಂಡು. ಹಿಂದೆ ಗುರು ಇಲ್ಲ, ಮುಂದೆ ಗುರಿ ಇಲ್ಲ, ಸಾಗುತ್ತದೆ ನೋಡು ಏಡಿಗಳ ದಂಡು. ಆ ರೀತಿ ಆಗಬಾರ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 4 ಮಾತು ಮುಗಿಸಿದ್ರೆ ನನ್ನ ಭಾಷಣ ಶಾಲೆ ತುಂಬಾ ಜಾಸ್ತಿ ಇರೋದು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕ್ಷಮಾಪಣೆ ಇರಲಿ. ಜೈ ಭಾರತ ಮಾತು.